ಪ್ರಧಾನಿ ಮೋದಿ ಮಾತಿನ ಸರ್ದಾರ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಇವತ್ತು ಸತತ 11ನೇ ಸ್ವಾತಂತ್ರ್ಯೋತ್ಸವ ಭಾಷಣವನ್ನ ಮೋದಿ ಮಾಡಿದ್ದಾರೆ. ಆದರೆ ಇದೇ ಹೊತ್ತಲ್ಲಿ ಸಂಸ್ಥೆಯೊಂದು ಮಾಡಿರುವ ಸಂಶೋಧನೆ ಕುತೂಹಲಕ್ಕೆ ಕಾರಣವಾಗಿದೆ. ಭಾರತದ ಹಿಂದಿನ ಪ್ರಧಾನಿಗಳ ಭಾಷಣಕ್ಕಿಂತ ನರೇಂದ್ರ ಮೋದಿ ಅವರ ಭಾಷಣವೇ ಬೆಸ್ಟ್ ಅಂತೆ. ಯಾಕೆ ಅನ್ನೋದರ ಒಂದು ರಿಪೋರ್ಟ್ ಎಲ್ಲಿದೆ. ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಬಳಿಕ ಅತಿ ಹೆಚ್ಚು ವರ್ಷ ಪ್ರಧಾನಮಂತ್ರಿಯಾಗಿರುವುದು ನರೇಂದ್ರ ಮೋದಿಯವರೇ. ತಮ್ಮ ಅಬ್ಬರದ ಭಾಷಣಗಳಿಂದಲೇ ಮನೆ ಮನಗಳನ್ನ ಗೆದ್ದವರು ನರೇಂದ್ರ ಮೋದಿ. ನರೇಂದ್ರ ಮೋದಿ ಭಾಷಣಗಳಲ್ಲಿ ಬರೀ ಭರವಸೆಗಳನ್ನ ನೀಡುವುದಲ್ಲ, ಕೊಟ್ಟ ಭರವಸೆಗಳನ್ನ ಈಡೇರಿಸುವುದರಲ್ಲಿ ಎತ್ತಿದ ಕೈ. ಇದೇ ಕೆಂಪುಕೋಟೆಯ ಮೇಲೆಯೇ ಮೋದಿ ಈ ಹಿಂದೆ ಮಾಡಿದ ಸ್ವಾತಂತ್ರ್ಯೋತ್ಸವ ಭಾಷಣಗಳಲ್ಲಿ ಕೊಟ್ಟ ಭರವಸೆಗಳು ಮತ್ತು ಅದನ್ನ ಈಡೇರಿಸಿದ ಬಳಿಕ ಮಾಡಿರುವ ಭಾಷಣಗಳೇ ಸಾಕ್ಷಿ. ಪ್ರಧಾನಿಗಳ ಭಾಷಣಗಳ ಪೈಕಿ ಮೋದಿ ಭಾಷಣವೇ ಬೆಸ್ಟ್. ಭಾಷಣಗಳನ್ನೇ ಸಂಶೋಧನೆ ಮಾಡಿ ವರದಿ ಮಾಡಿದ ಸಂಸ್ಥೆ. ನರೇಂದ್ರ ಮೋದಿ ಈಗ 11ನೇ ಸ್ವಾತಂತ್ರ್ಯೋತ್ಸವ ಭಾಷಣಕ್ಕೆ ಸಜ್ಜಾಗಿದ್ದಾರೆ. ಇದೇ ವೇಳೆಗೆ ಈ ಹಿಂದೆ ಮೋದಿ ಕೊಟ್ಟ ಭರವಸೆಗಳು, ಅದನ್ನ ಈಡೇರಿಸಿದ ಮೇಲೆ ಮಾಡಿದ ಭಾಷಣಗಳನ್ನ ತೋರಿಸ್ತೀವಿ ನೋಡಿ. एक प्रधानमंत्री जन धन योजना, इस प्रधानमंत्री जन धन योजना के माध्यम से हम देश के गरीब से गरीब लोगों को बैंक अकाउंट की सुविधा से जोड़ना चाहते हैं. आज करोड़ों करोड़ों परिवार हैं जिसके पास मोबाइल फोन तो है लेकिन बैंक अकाउंट नहीं है. यह स्थिति हमें बदलनी है और हमने तय किया था, करेंगे, करते हैं, सोचते हैं, देखते हैं. ऐसा नहीं. हमने कहा था जब देश फिर एक बार तिरंगे झंडे के सामने खड़ा होगा तब तक समय सीमा में काम पूरा करेंगे. मेरे देशवासियों, मैं आज गर्व से कहता हूं कि हमने समय सीमा में काम पूरा किया. ಇನ್ನು ಶೌಚಾಲಯ ನಿರ್ಮಾಣ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತದ ಭರವಸೆಗಳನ್ನ ಸ್ವಾತಂತ್ರ್ಯೋತ್ಸವ ಭಾಷಣಗಳಲ್ಲಿ ಮೋದಿ ನೀಡಿದ್ರು. ಬಳಿಕ ಅದನ್ನ ಸಾಧಿಸಿದ ವಿವರಗಳನ್ನು ಸ್ವಾತಂತ್ರ್ಯೋತ್ಸವ ಭಾಷಣಗಳಲ್ಲಿ ಉಲ್ಲೇಖಿಸಿದ್ರು. हिंदुस्तान की सभी स्कूलों में टॉयलेट हो, बच्चियों के लिए अलग टॉयलेट हो, तभी तो हमारी बच्चियां स्कूल छोड़ करके भागेगी नहीं. और मैं एमपी लेड फंड का जो उपयोग कर रहे हैं हमारे सांसद, उनसे आग्रह करता हूं, 1 साल के लिए आपका धन स्कूलों में टॉयलेट बनाने के लिए खर्च कीजिए. बस मेरे दिल में आया और मैंने कह दिया था कि अगली 15 अगस्त तक हमारे विद्यालयों में, हमारी स्कूलों में लड़के और लड़कियों के लिए अलग शौचालय बना देंगे. और बाद में जब हम काम शुरू किया, टीम इंडिया ने अपने जिम्मेवारी को समझा, ध्यान में आया इस देश में 2,62,000 विद्यालय ऐसे थे जिसमें 4.25 लाख से ज्यादा टॉयलेट बनाने थे. ಇನ್ನು ದೇಶವಾಸಿಗಳಿಗೆ 2014ರಿಂದ 2019ರಂದು ಕೆಲವು ಪ್ರಮುಖ ಭರವಸೆಗಳನ್ನ ಪ್ರಧಾನಿ ಮೋದಿ ನೀಡಿದ್ರು. 2014ರಲ್ಲಿ ಆದರ್ಶ ಗ್ರಾಮ ಯೋಜನೆ ಭರವಸೆ ನೀಡಿದ್ರು. 2015ರಲ್ಲಿ 18,000 ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಭರವಸೆ ನೀಡಿದ್ರು. 2019ರಲ್ಲಿ ಜಲಜೀವನ್ ಮಿಷನ್ ಜಾರಿಗೊಳಿಸುವ ಭರವಸೆಯನ್ನ ಮೋದಿ ನೀಡಿದ್ರು. ಇನ್ನು ಕೊರೋನಾ ಕಾಲದಲ್ಲಿ ಸಂಕಷ್ಟದಲ್ಲಿದ್ದ ದೇಶಕ್ಕೆ ಕೋವಿಡ್ ವ್ಯಾಕ್ಸಿನ್ ಉಚಿತವಾಗಿ ನೀಡುವ ಭರವಸೆಯನ್ನ ಮೋದಿ ನೀಡಿದ್ರು.
ಕೊಟ್ಟ ಭರವಸೆಗಳನ್ನ ಪ್ರಧಾನಿ ಮೋದಿ ಒಂದೊಂದಾಗಿ ಈಡೇರಿಸಿದ್ದಾರೆ. 2016ರಲ್ಲಿ 2 ಕೋಟಿ ಶೌಚಾಲಯ ನಿರ್ಮಿಸುವ ಭರವಸೆ ಪೂರ್ಣಗೊಳಿಸಿದ್ದಾಗಿ ಘೋಷಿಸಿದ್ರು. 2017ರಲ್ಲಿ 14,000ಕ್ಕೂ ಹೆಚ್ಚು ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಆಗಿದೆ ಎಂದು ಘೋಷಿಸಿದ್ರು. 2021ರಲ್ಲಿ 4.5 ಕೋಟಿ ಕುಟುಂಬಗಳಿಗೆ ನಲ್ಲಿ ನೀರು ಪೂರೈಕೆ ಆಗಿದೆ ಅಂತ ಮಾಹಿತಿ ನೀಡಿದ್ರು. 2023ರಲ್ಲಿ ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಕಾರ್ಯ ಆಗ್ತಿದೆ ಅಂತ ಘೋಷಣೆ ಮಾಡಿದ್ರು. ವಿಶೇಷ ಅಂದ್ರೆ ಪ್ರಧಾನಿ ಭಾಷಣಗಳ ಬಗ್ಗೆ ಸಂಶೋಧನೆ ಕೂಡ ಮಾಡಿದ್ದಾರೆ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಭಾಷಣಗಳಿಗೂ ಹೋಲಿಕೆ ಮಾಡಿದ್ದಾರೆ. ಆದರೆ ಈ ಪೈಕಿ ಮೋದಿ ಭಾಷಣಗಳೇ ಜನಸ್ಪಂದನೆ ರೀತಿ ಇದೆ ಎಂಬ ವಿಶ್ಲೇಷಣೆ ಕೂಡ ಮಾಡಲಾಗಿದೆ. ಅದಕ್ಕೆ ಕೆಲ ಕಾರಣಗಳನ್ನು ಇಲ್ಲಿ ನೀಡಿದ್ದಾರೆ. ಸಂಶೋಧನಾ ವರದಿಯ ಪ್ರಕಾರ ಈ ಹಿಂದಿನ ಪ್ರಧಾನಿಗಳ ಭಾಷಣಗಳಲ್ಲಿ ಪುನರಾವರ್ತನೆಯಾಗುವ ವಿಚಾರಗಳೇ ಇರ್ತಿತ್ತು, ಹೊಸತನ ಇರ್ತಿರ್ಲಿಲ್ಲ. ತಮ್ಮ ಕೆಲಸಗಳಿಗೆ ತಾವೇ ಜವಾಬ್ದಾರರಾಗುವ ಬದಲಿಗೆ ಇತರರ ಮೇಲೆ ದೂಷಣೆ ಮಾಡ್ತಿದ್ರು. ಯಾವುದೇ ಸ್ಫೂರ್ತಿ ಇರದ ಪೇಲವವಾದ ಭಾಷಣಗಳಾಗಿರ್ತಿದ್ವು ಎಂದು ಸಂಶೋಧನಾ ವರದಿಯಲ್ಲಿದೆ. ಭಾರತೀಯರನ್ನ ಹೀಯಾಳಿಸಿ ಉಪದೇಶ ಮಾಡುವ ಧಾಟಿಯಲ್ಲಿರ್ತಿತ್ತು ಎಂದಿದೆ. ಈ ಹಿಂದೆ ಕೊಟ್ಟ ಭರವಸೆಗಳು ಏನಾಯ್ತು ಅಂತಲೂ ತಮ್ಮ ಭಾಷಣಗಳಲ್ಲಿ ಮಾಹಿತಿ ನೀಡುತ್ತಿರಲಿಲ್ಲ ಅಂತ ಸಂಶೋಧನಾ ವರದಿ ಹೇಳಿದೆ. ಬ್ಯೂರೋ ರಿಪೋರ್ಟ್, TV9.